ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಸರಿ ಅಜ್ಜ, ನಾನು ನಿನ್ನೆ ಏನು ಹೇಳಿದೆ ಮ್ಯಾಮ್? ನಿನ್ನೆ ಕನ್ನಡ ಪದ್ಯನ ನೀಟಾಗಿ ಕಲ್ತ್ಕೊ ಬನ್ನಿ, ನಾಳೆ ಕೇಳ್ತೀನಿ ಅಂತ ಹೇಳಿದ್ರಿ. ಹಾಂ, ಎಲ್ಲರೂ ಕಲ್ತ್ಕೊ ಬಂದಿದ್ದೀರಾ? ಹಾಂ ಮ್ಯಾಮ್, ಎಲ್ಲರೂ ಕಲ್ತ್ಕೊ ಬಂದಿದ್ದೀವಿ. ಸರಿ, ಇವಾಗ ಯಾರು ಫಸ್ಟು ಪದ್ಯ ಹೇಳ್ತೀರಾ? ನಾನು ಹೇಳ್ತೀನಿ ಮ್ಯಾಮ್. ಯಾಕೋ ವೆಂಕಿ, ನೀನು ಕಲ್ತಿಲ್ವಾ? ಕೈ ಎತ್ತಿಲ್ವಲ್ಲ? ಬರುತ್ತೆ ಮ್ಯಾಮ್, ಸ್ವಲ್ಪ ಸ್ವಲ್ಪ ತಪ್ಪಾಗುತ್ತೆ. ಸರಿ ಪೂಜಾ, ನೀನು ಬಾರಮ್ಮ ಹೇಳು. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು, ನನಗೆ ಹೆಚ್ಚು ಎನ್ನುತ್ತ ಜಗಳ ಕಾದವು. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು. ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತ ಗುಳುಂ ನುಂಗಿತು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಹೊಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತ ಮರಳಿ ನಡೆದವು. ವೆರಿ ಗುಡ್ ಸುಮಾ, ಎಷ್ಟು ಚೆನ್ನಾಗಿ ಪದ್ಯ ಹೇಳಿದ್ಲು. ಎಲ್ಲರೂ ಚಪ್ಪಾಳೆ ಹೊಡಿರಿ. ಕುತ್ಕೊಳ್ಳೋಣ. ಸರಿ ಮ್ಯಾಮ್. ವೆಂಕಿ, ನೀನು ಬಾ, ಪದ್ಯ ಹೇಳು. ಸರಿ ಮ್ಯಾಮ್. ಜೋಡಿ ಬೆಕ್ಕು ಕೂಡಿ ನನಗೆ ಹೆಚ್ಚು ಎಂದು ಜಗಳ ಕಾದವು. ಯಾಕೋ ಸರಿಯಾಗಿ ಹೇಳು. ಹೊಂಚು ಹಾಕಿ ಕುಟಿಲ ಮಂಗ ಪರಡಿ ತನ್ನಿಂದಿತು. ಮ್ಯಾಮ್, ಅವನು ತಪ್ಪು ಹೇಳ್ತಾ ಇದ್ದಾನೆ. ಯಾಕೋ ವೆಂಕಿ, ಸರಿಯಾಗಿ ಕಲ್ತಿಲ್ವೇನೋ ಪದ್ಯನ? ನಾನು ಹೇಳಿರ್ಲಿಲ್ವಾ ಕಲ್ತ್ಕೊ ಬನ್ನಿ ಅಂತ? ಮ್ಯಾಮ್, ಅದು ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಕ್ರಿಕೆಟ್ ಮ್ಯಾಚ್ ಇದೆ ಬಾರೋ ಅಂತ ಕರೆದ್ರು. ಅದಕ್ಕೆ ನಾನು ಬರಲ್ಲ, ನಾನು ಪದ್ಯ ಕಲಿಬೇಕು ಅಂತ ಹೇಳಿದೆ. ಆದರೂ ಅವ್ರು ಬಿಡಲಿಲ್ಲ. ಒಬ್ರು ಕಮ್ಮಿ ಇದ್ದಾರೆ ಕ್ರಿಕೆಟ್ ಆಡೋದಕ್ಕೆ, ಬಾ ಅಂತ ಕರೆದ್ರು. ಅದಕ್ಕೆ ಹೋದೆ ಮ್ಯಾಮ್. ಅದಕ್ಕೆ ಹೋಗಿದ್ದೆ ಮ್ಯಾಮ್. ಗೆದ್ರಾ ಕ್ರಿಕೆಟ್ ಆಟದಲ್ಲಿ? ಎರಡು ಸಲ ಗೆದ್ವಿ, ಆದರೆ ಮೂರನೇ ಸಲ ಸೋತೋಗ್ಬಿಟ್ವಿ. ಅವರು ನಮ್ಗಿಂತ ಚೆನ್ನಾಗಿ ಆಡಿದ್ರು ಮ್ಯಾಮ್. ಸರಿ, ಇವತ್ತು ನಾನು ನಿನ್ನ ಲೇಟಾಗಿ ಬಿಡ್ತೀನಿ. ಇವತ್ತು ಪದ್ಯ ಕಲಿತು ಹೇಳ್ಬಿಟ್ಟು ಹೋಗ್ಬೇಕು, ಆಯ್ತಾ? ಮ್ಯಾಮ್, ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಕೊಡಿ ಮ್ಯಾಮ್. ನಾಳೆ ನೀಟಾಗಿ ಕಲ್ತ್ಕೊ ಬಂದ್ಬಿಟ್ಟು ಫಸ್ಟ್ ನಾನೇ ಹೇಳ್ತೀನಿ ಮ್ಯಾಮ್. ಇಲ್ಲ ಆಗೋದಿಲ್ಲ. ನೀನು ಡೈಲಿ ಇದೇ ಥರ ಹೇಳ್ತೀಯ. ಇವತ್ತು ಕಲ್ತ್ಬಿಟ್ಟು ಹೇಳೇ ಹೋಗ್ಬೇಕು. ನೀವೆಲ್ಲ ಹೋಗಿ ಚಿಲ್ಡ್ರನ್ಸ್ ಆಟಾಡ್ಕೊಳ್ಳಿ. ಕಲಿಯೋ ವೆಂಕಿ, ಏನೋ ಮಾಡ್ತಿದ್ಯಾ? ಸರಿ ಮ್ಯಾಮ್, ಕಲಿತಿದ್ದೀನಿ. ಜೋಡಿ ಬೆಕ್ಕು ಜೋಡಿ ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದು ಪರಡಿ ತನ್ನಿ ಮಂಗ. ಸರಿ, ಆಟಾಡ್ಕೊ ಹೋಗಿ ಇವಾಗ. ನಾಳೆ ಫಸ್ಟ್ ನೀನೇ ಹೇಳಬೇಕು ನನಗೆ.